ಮಕ್ಕಳೇ, ನಮ್ಮ ನಿಸರ್ಗ ಕ್ರಿಯೇಷನ್ಸ್ನ ಕನ್ನಡ ಕಲಿಕೆ ಕ್ಲಾಸ್ಗೆ ಸ್ವಾಗತಿಸುತ್ತಾ ಇವತ್ತು 6ನೇ ತರಗತಿಯ ಪಾಠ 6 ಅದರ ಹೆಸರು ಬಂದು ನಮ್ಮೂರ ಕೆರೆ ಅಂತ ಒಂದು ಪದ್ಯ ಇದೆ. ಅದಕ್ಕೆ ಇರುವಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯ ಉತ್ತರಿಸಿ ಅಂತ ಮೊದಲನೇ ಮೇಯ್ನ್ ಇದೆ ಅಲ್ವಾ. ಅದರಲ್ಲಿ ಮೊದಲನೇ ಪ್ರಶ್ನೆ, ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು ಅಂತ ಇದೆ. ಅದಕ್ಕೆ ಹಾಗೆ ಬರೆಯೋಣ. ಕಾಯತ್ವ ಕೆ ರಾಯತ್ವ ರೇ ಯ ಕೆರೆಯ ಏರಿಯ ಸುತ್ತ ಏ ರಾಗುಡಿಸುರಿ ಯ ಏರಿಯ ಸುತ್ತ ಸಾಕೊಂಬುಸು ಆಮೇಲೆ ತ ಅದಕ್ಕೆ ತಾವತ್ತು ಸುತ್ತ ಯಾವುದರ ಅನ್ನೋದು ಪ್ರಶ್ನಾರ್ಥಕ ಪದ ಆಗಿದೆ. ಅದಕ್ಕೆ ಮಾತ್ರ ನಾವು ಉತ್ತರನ ಬರಿತೀವಿ ಅಂದರೆ ಸಾಕು. ಮರಗಳ ಡಬಲ್ ಕೋಟ್ಸಲ್ಲಿ ಬರೀತೀನಿ. ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋ ಅಂಥ ಉತ್ತರದ ಪದಗಳು ಇವು. ಮರಗಳ ಸಾಲು, ಸಾಕಿಲಿ ಸಾ ಲಾಕೊಂಬು ಲೋ. ಮರಗಳ ಬರೇ ವ್ಯಂಜನಾಕ್ಷರಗಳು ಮಾತ್ರ ಇದೆ. ಇಲ್ಲಿ ಮಾತ್ರ ಗುಣಿತಾಕ್ಷರ ಸೇರ್ಕೊಂಡು ಬಂದಿದೆ. ಸಾಕಿಲಿ ಸಾ ಲಾಕೊಂಬು ಲು. ಸಾಲು ಕಾವಲಿತ್ತು ಅಂತ ಇಲ್ಲಿದೆ, ಅದನ್ನು ಹಾಗೆ ಬರೆಯೋದು ಅಷ್ಟೇ. ಇಲ್ಲೂ ಬರಿಬೋದು ಅಥವಾ ಇಲ್ಲಿ ಬರಿತೀನಿ. ಕಾಕಿಲಿ ಕಾ ವಾ ಲಾಗುಡಿಸುಲಿ ತಾಕೊಂಬು ತು. ತೂಗೆ ತಾವತ್ತು ಕಾವಲಿತ್ತು ಅಂತ ಬರಿಬೋದು. ಎರಡನೇ ಪ್ರಶ್ನೆ, ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು ಅಂತ ಇದೆ. ಅದಕ್ಕೆ ಕೆರೆಯ ನೀರು ಬರೆಯೋಣ. ಕಾಗೆ ಅಥವಾ ಕೆ ರಾಗೆ ಅಥವಾ ರೇ ಯ ಕೆರೆಯ ನೀರು ನಾಗುಡಿಸು ದೀರ್ಘ ನೀ ರಾಗೆ ಕೊಂಬು ನೀರು. ಕೆರೆಯ ನೀರು ಬೆಳ್ಳಿ, ಇದು ಡಬಲ್ ಕೋಟ್ಸಲ್ಲಿ ಬರಿತೀನಿ. ನಾವು ಪ್ರಾಕ್ಟೀಸ್ ಮಾಡಬೇಕಾಗಿರೋದು ಅದು ಅಂದರೆ ಈ ಪದಗಳು. ಬೆಳ್ಳಿಯ ಬಾಕೆ ಅಥವಾ ಬೇ ಲಾಗುಡಿಸುಳಿ ಲೀಗೆ ಲಾವತ್ತು ಬೆಳ್ಳಿಯ ಬೆಳ್ಳಿಯ ತಟ್ಟೆ ಟಾಗೆ ಏತ್ವ ಮತ್ತು ಟಾ ಒತ್ತಕ್ಷರ ಕೊಡಬೇಕು. ಒತ್ತಕ್ಷರ ಕೊಟ್ಟಿಲ್ಲ ಅಂದರೆ ತಟೆ ಅಂತ ಆಗುತ್ತೆ. ಒತ್ತಕ್ಷರ ಕೊಟ್ಟರೆ ತಟ್ಟೆ ಅಂತ ಆಗುತ್ತೆ. ಬೆಳ್ಳಿಯ ತಟ್ಟೆ. ಹಾಕಿಲಿ ಹಾ ಗಾ ಕೊಂಬನ್ ದೀರ್ಘ ಅಥವಾ ಗಾ ಕೊಂಬಕ್ಕಿಲಿ ಗು ಹಾಗೂ ಮೀನು ಮಾ ಗುಡಿಸು ಮತ್ತು ದೀರ್ಘ ಮೀ ನಾಕೊಂಬು ನು ಮೀನು. ಡಬಲ್ ಕೋಟ್ಸಲ್ಲಿ ಬರೀತೀನಿ. ಮೀನು ಮಿಂಚು ಮಾಗುಡಿಸು ಮೀಗೆ ಒಂದು ಸೊನ್ನೆ ಕೊಟ್ಟು ಅಂದರೆ ಮೀನ್. ಚಾ ಬರೆದು ಇದು ಕೊಂಬು. ಮಿಂಚು ಬಳ್ಳಿ ಬಾ ಲಾಗುಡಿಸುಳಿ ಅದಕ್ಕೆ ಲಾವತ್ತು. ಸಪೋಸ್ ಲಾವತ್ತು ಕೊಟ್ಟಿಲ್ಲ ಅಂದರೆ ಬಳಿ ಅಂತ ಆಗುತ್ತೆ. ಲಾವತ್ತು ಕೊಟ್ಟರೆ ಬಳ್ಳಿ ಆಗುತ್ತೆ. ಮತ್ತು ಯ ಬಳ್ಳಿಯ ಹಾಕಿಲಿ ಹಾ ಗಾಗೆ ಏತುವ ಹಾಗೆ ಥಳ ಥಳನೆ ನಾಲ್ಕನೇ ಥಾ ಳ ಮತ್ತೆ ಅದನ್ನೇ ಬರಿಬೇಕು. ನಾಲ್ಕನೇ ತಾ ಳ ಥಳ ಥಳ ನಾ ಏತುವ ಥಳ ಥಳನೆ. ಇಷ್ಟು ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಸಾಕು. ಇದರಲ್ಲಿ ಇದು ಹಾಗೂ ಮೀನು ಮಿಂಚು ಬಳ್ಳಿಯ ಹಾಗೆ ತಳತಳನೆ ಹೊಳೆಯುತ್ತಿದ್ದವು. ಇಲ್ಲಿ ಪ್ರಶ್ನೆಯಲ್ಲೇ ಇದೆ, ಅದನ್ನೇ ನೋಡ್ಕೊಂಬರ್ತೀವಿ. ಅಂದರೆ ಸಂಪೂರ್ಣವಾದ ಅಕ್ಷರ ಮಿಸ್ಟೇಕ್ ಇಲ್ಲದಂಗೆ ಉತ್ತರವಾಗುತ್ತೆ. ಹೋ ಹಾ ಏತ್ವ ಕೊಂಬಕ್ಕಿಲಿ ಹೋ ಲಾಗೆ ಏತ್ವ ಳೆ ಯಾ ಕೊಂಬು ಯು ಹೊಳೆಯು ತಾಗುಡಿಸುತ್ತಿ ದಾಗೆ ದಾವತ್ತು ಬರೆದು ಮತ್ತು ವಾಕೊಂಬು ಬರೆಯೋಣ. ವಾಕೊಂಬು
ಹೊಳೆಯುತ್ತಿದ್ದವು ಅಂತ ಆಯಿತು. ಮತ್ತು ಮೂರನೇ ಪ್ರಶ್ನೆ, ಭೂಮಿಯೊಳಗಿನ ನೀರ ಸೆಲೆ ಬತ್ತಿಹುದು ಏಕೆ ಅಂತ ಇದೆ. ಅದಕ್ಕೆ ಉತ್ತರ ಕಾಕಿಲಿ ಕಾ, ಮತ್ತು ಎರಡನೇ ಕಾಕಿಲಿ ಖಾ ಆಗುತ್ತೆ. ಆಮೇಲೆ ಅರ್ಕವತ್ತು ಓದಬೇಕಾದ್ರೆ ಖಾ ಏರ್ ಖಾ ನೆ, ನಾಗೆ ಏತ್ವ, ಕಾರ್ಖಾನೆ ಕಾಮ ಕೊಟ್ಕೊಳ್ಳೋಣ. ನೆಕ್ಸ್ಟ್ ಗಟಾರದ ಗ, ಟಾಗೆ ಇಳಿ ಅಥವಾ ಟಾ ದೀರ್ಘ ಗಟ ರ ದ, ಗಟಾರದ ಕೊಳೆ ಕಾ ಏತ್ವ, ಕೊಂಬು ಕಿಳಿ ಕೋ, ಳಾಗೆ ಏತ್ವ ಕೊಳೆ, ಹಾಗೂ ಹಾಕಿಲಿ ಹಾ, ಗಾ ಕೊಂಬು ಕಿಳಿ ಗೂ, ಹಾಗೂ ಜನಸಂಖ್ಯೆ ಜ ನ, ಸ ಸೊನ್ನೆ ಸಂಗ್, ಎರಡನೇ ಕಾಗೆ ಏತ್ವ ಅದಕ್ಕೆ ಯಾವತ್ತು ಜನಸಂಖ್ಯೆ ಬೆಳೆದು, ಬಾ ಏತ್ವ ಬೆ, ಳ ಏತ್ವ ಳೆ, ದಾಗೆ ಕೊಂಬು ಬೆಳೆದು, ನೀರ ಸೆಳೆ ಅದು ಪ್ರಶ್ನೆಯಲ್ಲೇ ಇದೆ, ನೀರ ಸೆಳೆ ಸಾಯೇತ್ವ ಸೆ, ಳಾಯೇತ್ವ ಳೆ, ನಾಗುಡಿಸುನ್ ದೀರ್ಘ ನೀರ, ನೀರ ಸಾಯೇತ್ವ ಸೆ, ಳಾಕೇತ್ವ ಳೆ, ಸೆಳೆ ಬತ್ತಿತು. ಅದು ಕ್ವಶನಲ್ಲೇ ಇದೆ. ಬ ತಾಗುಡಿಸು ತೀಗೆ ತಾವತ್ತು ಬತ್ತಿಹಿ, ಹಾಕೊಂಬು ಹೂ, ದಾಕೊಂಬು ದು, ಬತ್ತಿಹುದು ಅಂತ ಬರಿತೀವಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು ಅಂತ ಇದೆ. ಅದಕ್ಕೆ ಕೆರೆಯ ಉಳಿವಿಗೆ ಕ ಏತ್ವ ಕೆ, ರ ಏತ್ವ ರೇ ಯ, ಕೆರೆಯ ಉಳಿವಿಗೆ ಉ, ಳಾಗುಡಿಸು ಉಳಿ, ವಾಗುಡಿಸು ವಿ, ಗಾಗೆ ಏತ್ವ ಉಳಿವಿಗೆ, ಕೆರೆಯ ಉಳಿವಿಗೆ. ಇದು ಆನ್ಸರ್. ಡಬಲ್ ಕೋಟ್ಸಲ್ಲಿ ಬರಿತೀನಿ. ಪಾಕಿಲಿ ಅದಕ್ಕೆ ಲಾವತ್ತು, ಪ್ಲಾ ಸಾಗುಡಿಸು ಸಿ ಅದಕ್ಕೆ ಟಾವತ್ತು, ಅಂದರೆ ಸಿ ಇರೋದೇ ಆಗುತ್ತೆ. ನೆಕ್ಸ್ಟ್ ಈ ಈಕಾರ ಇರುತ್ತಲ್ಲ ಸ್ವರ ಈ, ಅದು ಬಂದು ಟಾ ಒತ್ತಕ್ಷರಕ್ಕೆ ಸೇರುತ್ತೆ, ಪ್ಲಾಸ್ಟಿ ಆಗುತ್ತೆ. ಕಾಗುಡಿಸು ಕಿ ಅದಕ್ಕೆ ಕಾವತ್ತು ಕೊಡ್ತೀನಿ, ಪ್ಲಾಸ್ಟಿಕ್ಕಿ ನ, ಪ್ಲಾಸ್ಟಿಕ್ಕಿನ ಬಳಕೆ ಬ, ಳ ಕಾಗೆ ಏತ್ವ, ಇದು ತಳಕಟ್ಟು ಹೀಗೆ ಸುತ್ತಿದ್ರೆ ಏತ್ವ ಆಗುತ್ತೆ, ಬಳಕೆ ಗಾಗೆ ಏತ್ವ, ಬಳಕೆಗೆ ಜನ ಅದು ಪ್ರಶ್ನೆಯಲ್ಲೇ ಇದೆ, ಜನ ವಿದಾಯ ವಾಗುಡಿಸು ವಿ, ದಾಕಿಲಿ ದ ಯ, ವಿದಾಯ, ಹಾ ಏತ್ವ ದೀರ್ಘ ಹೇ, ಳಾಗುಡಿಸು ಉಳಿ, ದ ರಾಕೊಂಬು ರು, ಹೇಳಿದರು ಅಂತ ಪ್ರಶ್ನೆಗೆ ಉತ್ತರವನ್ನು ಬರ್ಕೊಳ್ಳೋಣ. ನೆಕ್ಸ್ಟು, ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರ ಹಾಗೆ ಬರೆಯೋಣ. ಪ್ರಶ್ನೆಯಲ್ಲಿ ಇರುವಂಥ ಕೆಲವೊಂದು ಪದಗಳನ್ನು ಹಾಗೆ ಬರೆಯೋಣ. ನ, ಮ ಬರೆದು ಮತ್ತೆ ಕೊಂಬು ಕಿಳಿ ಅದಕ್ಕೆ ಮಾವತ್ತು, ನಮ್ಮೂರಿನ, ನಮ್ಮೂರಿನ ಕಾಗೆ ಏತ್ವ ಕೆ, ರಾಗೆ ಏತ್ವ ರೇ, ಕೆರೆ ಈಗ, ಇದು ಅಲ್ಲೇ ಇದೆ ಅದನ್ನೇ ನೋಡ್ಕೊಂಡು ಬರೆಯೋಣ. ಈಗ ಯಾವುದರ ಅಂತ ಇರುವಂಥ ಪ್ರಶ್ನಾರ್ಥಕ ವಾಕ್ಯಕ್ಕೆ ಅಥವಾ ಪ್ರಶ್ನಾರ್ಥಕ ಪದಕ್ಕೆ ನಾವು ಉತ್ತರ ಬರೀಬೇಕು. ಉತ್ತರನ ಡಬಲ್ ಕೋಟ್ಸಲ್ಲಿ ಕೊಡ್ತೀನಿ, ಅದನ್ನು ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಜ ಲ ಜಲ, ನಾಗುಡಿಸು ನೀ, ದಿ ನಾಲ್ಕನೇ ದ, ನಿಧಿ ಯ, ಜಲನಿಧಿಯ ಅಷ್ಟೇ. ಆಗರವಾಗಿದೆ ಇಲ್ಲೇ ಇದೆ, ಜಲನಿಧಿಯ
ಆ ಗ ರ. ವಾಕಿಲಿ ವಾ ಗಾಗುಡಿಸು ಗಿ ದಾಕೇತ್ವ ದೆ. ಆಗರವಾಗಿದೆ ಎಂದು ಏಗೊಂದು ಸೊನ್ನೆ ಎನ್ ದಾಕೊಂಬುದು ಎಂದು ಕ ವಾಗುಡಿಸು ವಿ ಕವಿ ಹೇಳಿದ್ದಾರೆ. ಹಾ ಏತ್ವ ದೀರ್ಘ ಹೇ ಲಾಗುಡಿಸು ಳಿ ದಾಕಿಲಿ ಅದಕ್ಕೆ ದಾವತ್ತು ಹೇಳಿದ್ದ ರಾಗೆ ಏತ್ವ ಹೇಳಿದ್ದಾರೆ ಅಂತ 5 ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಬರೆದಿದ್ದೀವಿ. ಈಗ ಒಂದು ಸರಿ ಇದನ್ನು ಹೇಳಿ ಪ್ರಾಕ್ಟೀಸ್ ಮಾಡೋಣ. ಮೊದಲನೇ ಪ್ರಶ್ನೆ, ಕೆರೆಯ ಏರಿಯ ಸುತ್ತ ಯಾವುದರ ಕಾವಲಿತ್ತು ಅಂತ ಇದೆ. ಅದಕ್ಕೆ ಉತ್ತರ, ಕೆರೆಯ ಏರಿಯ ಸುತ್ತ ಮರಗಳ ಸಾಲು ಕಾವಲಿತ್ತು ಅಂತ ಬರೆದಿದ್ದೀವಿ. ಎರಡನೇ ಪ್ರಶ್ನೆ, ಕೆರೆಯ ನೀರು ಹಾಗೂ ಮೀನು ಯಾವ ರೀತಿ ಹೊಳೆಯುತ್ತಿದ್ದವು ಅಂತ ಇದೆ. ಅದಕ್ಕೆ ಕೆರೆಯ ನೀರು ಬೆಳ್ಳಿಯ ತಟ್ಟೆ ಹಾಗೂ ಮೀನು ಮಿಂಚು ಬಳ್ಳಿಯ ಹಾಗೆ ಥಳಥಳನೆ ಹೊಳೆಯುತ್ತಿದ್ದವು ಅಂತ ಬರೆದಿದ್ದೀವಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಭೂಮಿಯೊಳಗಿನ ನೀರ ಸೆಲೆ ಬತ್ತಿಹುದು ಏಕೆ ಅಂತ ಇದೆ. ಅದಕ್ಕೆ ಕಾರ್ಖಾನೆ, ಗಟಾರದ ಕೊಳೆ ಹಾಗೂ ಜನಸಂಖ್ಯೆ ಬೆಳೆದು ನೀರ ಸೆಲೆ ಬತ್ತಿಹುದು ಅಂತ ಬರೆದಿದ್ದೀವಿ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ, ಕೆರೆಯ ಉಳಿವಿಗೆ ಊರಿನ ಜನ ಯಾವುದಕ್ಕೆ ವಿದಾಯ ಹೇಳಿದರು ಅಂತ ಇದೆ. ಅದಕ್ಕೆ ಉತ್ತರ, ಕೆರೆಯ ಉಳಿವಿಗೆ ಪ್ಲಾಸ್ಟಿಕ್ಕಿನ ಬಳಕೆಗೆ ಜನ ವಿದಾಯ ಹೇಳಿದರು ಅಂತ ಬರೀಬೋದು. ನಾವು ಇಷ್ಟು ತನಕ ಡಬಲ್ ಕೋಟ್ಸನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಇಷ್ಟನ್ನು ಚೆನ್ನಾಗಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ನಮ್ಮೂರ ಕೆರೆ ಈಗ ಯಾವುದರ ಆಗರವಾಗಿದೆ ಎಂದು ಕವಿ ಹೇಳಿದ್ದಾರೆ ಅಂತ ಇದೆ. ಅದಕ್ಕೆ ಉತ್ತರ, ನಮ್ಮೂರಿನ ಕೆರೆ ಈಗ ಜಲನಿಧಿಯ ಅನ್ನೋದು ಉತ್ತರ. ಆಗರವಾಗಿದೆ ಎಂದು ಕವಿ ಹೇಳಿದ್ದಾರೆ. ನಮ್ಮ ನಿಸರ್ಗ ಕ್ರಿಯೇಷನ್ಸ್ ಸ್ನೇಹಿತರೆ, ನಮ್ಮ ಚಾನಲಲ್ಲಿ ನಾನೀಗ ಕನ್ನಡ ಕಲಿಕೆ ಕ್ಲಾಸಲ್ಲಿ ಹಾಕುವಂಥ ವಿಡಿಯೋಸ್ ಎಲ್ಲದರಲ್ಲೂ ನಾನು ಕನ್ನಡ ಅಕ್ಷರಗಳನ್ನು ಗುಣಿತಾಕ್ಷರ ಸಮೇತ ಹೇಳಿಕೊಂಡು ಪ್ರತಿಯೊಂದು ಅಕ್ಷರವನ್ನು ನಾನು ಪ್ರತಿ ಸರಿ ಹೇಳ್ಕೊಂಡೇ ಬರೀತಾ ಇರೋದಕ್ಕೆ ಕಾರಣ, ಚೆನ್ನಾಗಿ ಲೆಟರ್ಸನ್ನು ನಿಮಗೆ ಗುರುತಿಸಬೇಕು. ಅದನ್ನು ಫಾಸ್ಟಾಗಿ ಅಂದರೆ ತುಂಬ ಈಸಿಯಾಗಿ ಜೋರಾಗಿ ಓದಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾಯಿದ್ದೀನಿ. ಇದೇ ಥರ ನೀವು ಹೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ದಂಗೆ ಅದು ಕನ್ನಡ ಕಲಿಯುವಂಥ ಹಿರಿಯೋರಾಗಲಿ ಅಥವಾ ಸ್ಕೂಲ್ಗೆ ಹೋಗೋ ಮಕ್ಕಳಾಗಲಿ ಅವ್ರಿಗೆ ಕನ್ನಡ ಮಿಸ್ಟೇಕ್ ಇಲ್ಲದಂಗೆ ಓದಿ ಬರೆಯೋದಕ್ಕೆ ಯೂಸ್ ಆಗುತ್ತೆ. ಇದೇ ಥರನೇ ನೀವು ಹೇಳಿಕೊಂಡು ಪ್ರಾಕ್ಟೀಸ್ ಮಾಡಿ. ತುಂಬ ಚೆನ್ನಾಗಿ ಕನ್ನಡ ಲ್ಯಾಂಗ್ವೇಜ್ ನಿಮಗೆ ಇಂಪ್ರೂವ್ ಆಗುತ್ತೆ.